ಬಂಧುಗಳೇ, ಕನೇರಿ ಸ್ವಾಮಿಗಳು ಮೊದಲಿನಿಂದಲೂ ಬಸವತತ್ವ ಪ್ರಚಾರ ಮಾಡೋರಿಗೆ, ಬಸವತತ್ವ ಪ್ರಸಾರಕರಿಗೆ ಅವಾಚ್ಯ ಶಬ್ದಗಳಿಂದ ನಾವು ಬಾಯಿಂದ ನುಡಿಬಾರ್ದು. ನಿಮಗೆ ನಿಮ್ಮ ಮುಂದೆ ಹೇಳಿಕ್ಕೂ ಸಂಕೋಚ ಅಂಥ ಶಬ್ದಗಳಿಂದ ಬೈತಾ ಇದ್ರು. ಅಂಥ ಸಂದರ್ಭದಲ್ಲಿ ಅವರು ಆ ರೀತಿ ಮಾಡಿದ ಸಲುವಾಗಿ ಅವರಿಗೆ ಬಿಜಾಪುರದಿಂದ ಬಹಿಷ್ಕೃತ ಆದರು. ಧಾರವಾಡ ಹೈಕೋರ್ಟು ಆಯಿತು, ಸುಪ್ರೀಂ ಕೋರ್ಟ್ ಸಮೇತ ನೀವು ಒಳ್ಳೆ ಪ್ರಜೆ ಅಲ್ಲ, ನೀವು ಒಳ್ಳೆ ವ್ಯಕ್ತಿ ಅಲ್ಲ, ನೀ ಧ್ಯಾನ ಮಾಡು ಅಂತ ಕೊಡ್ತು. ಇದಕ್ಕೂ ಹೆಚ್ಚಿಗೆ ಏನು ಬೇಕು? ಆದ್ರೂ ಮತ್ತೆ ಬಸವಭೂಮಿ ಬರ್ಲಿಕ್ಕೆ ಅವ್ರು ಸಿದ್ಧತೆ ಮಾಡಿಕೊಂಡಿರು. ನಮ್ಮ ಗುರಿ ಏನಿತ್ತು ಅಂದ್ರೆ ಕನೇರಿ ಸ್ವಾಮಿ ಬಸವಭೂಮಿಗೆ ಬರಬಾರ್ದು, ಇಲ್ಲಿ ಏನೂ ಮಾತಾಡಬಾರ್ದು ಅಂತ ಗುರಿ ಇತ್ತು. ಈಗ ಕೋರ್ಟ್ ತೀರ್ಪಿಗೆ ನಾವು ಗೌರವಿಸಬೇಕಾಯ್ತು. नॉलेज पार्क द क्रिएटिव स्कूल फॉर क्वालिटी एंड इनोवेटिव एजुकेशन। अब एडमिशन होगा सिर्फ ₹1 में। आज ही विजिट करें। RG Public School English Medium, admissions open, nursery to 8th standard, bus facility available, your child deserve the best education. ಅದು ದೇಹ ಬಂದ್ರೂ ಒಂದ್ ದೃಷ್ಟಿಯಿಂದ ಆತ್ಮ ಇಲ್ಲದ ದೇಹ ಹೆಂಗಿರ್ತದಲ್ಲ, ಅದನ್ನ ಅವರು ಅದು ಬಂದ್ರೂ ಅದು ವ್ಯರ್ಥ, ಅದಕ್ಕೆ ಅದು ಜೀವಂತಿಕೆ ಅಲ್ಲ. ಅದನ್ನು ಕೋರ್ಟ್ ತೀರ್ಪು ಏನು ಮಾಡ್ಯದಲ್ಲ, ಷರತ್ತು ಬದ್ಧವಾಗಿ ಅವ್ರಿಗೇನು ಕಂಡೀಷನ್ ಹಾಕ್ಯಾರ, ಆ ಕೋರ್ಟ್ ತೀರ್ಪಿಗೆ ನಾವು ಸ್ವಾಗತಿಸ್ತೀವಿ. ಶರಣರು ಬಸವಣ್ಣವ್ರು ಹೇಳ್ತಾರೆ, ಅಯ್ಯ ಎಂದಡೆ ಸ್ವರ್ಗ, ಎಲವೋ ಎಂದಡೆ ನರಕ. ಅವ್ರು ಬಾಯಿ ತೆರೆದ್ರೆ ಎಲವನೇ ಅದ, ಬಾಯಿ ತೆರೆದ್ರೆ ಎಲವನೇ ಅದ. ಮತ್ತು ಅಂಥ ಒಬ್ಬ ಒಂದು ಗುರುಪೀಠದ ಮೇಲೆ ಕುಂತು ಮತ್ತು ಬರೀ ಸಮಾಜಕ್ಕೆ ಸುಳ್ಳು 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 ಸುಳ್ಳಿನ ಸಂತಿನೇ ಅವರು ಪ್ರಚಾರ ಮಾಡ್ತಿರ್ತಾರೆ. ಆ ದೃಷ್ಟಿಯಿಂದ ನಮ್ಮ ಹೋರಾಟಕ್ಕೆ, ನಮ್ಮ ಬಸವ ತತ್ವದ ಒಂದು ನಿಷ್ಠೆಗೆ ಅದು ನಮಗೆ ಸಿಕ್ಕ ಜಯ ಅದ. ಅದಕ್ಕೆ ಕೋರ್ಟ್ ತೀರ್ಪು ಏನು ಕೊಟ್ಟಿದೆ ಅದಕ್ಕೆ ನಾವು ಗೌರವಿಸ್ತೀವಿ. ಎಲ್ಲ ಪೂಜ್ಯರು ಹೋರಾಟದಲ್ಲಿ, ಅನೇಕ ಬಸವ ಭಕ್ತರು ಹೋರಾಟದಲ್ಲಿ ಭಾಗಿಯಾಗಿದ್ರು. ನಮ್ಮ ಧನ್ನೂರವರ ಒಂದು ಅಧ್ಯಕ್ಷತೆಯಲ್ಲಿ ಇದು ಬಹಳ ಯಶಸ್ವಿಯಾಗ್ಯದ. ಇದಕ್ಕೆಲ್ಲ ಶ್ರಮ ಪಟ್ಟಿರುವಂಥ, ಹೋರಾಟದಲ್ಲಿ ಭಾಗಿಯಾಗಿರುವಂಥವರಿಗೆಲ್ಲ ಅಭಿನಂದನೆ ಹೇಳಿ ಮತ್ತು ಕೋರ್ಟ್ ತೀರ್ಪಿಗೆ ಸ್ವಾಗತವನ್ನು ಕೋರಿ, ಗೌರವಿಸಿ ಸ್ವಾಗತವನ್ನು ಕೋರ್ತೀವಿ. ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದ ತಿಳಿಸಿ ಎರಡು ಮಾತನ್ನ ಮುಕ್ತಾಯ ಮಾಡ್ತೀವಿ. ಈಗ ಆಯೋಜಕರು ಕೂಡ ನಮ್ದು ಗೆಲುವಾಗಿದೆ ಅಂತ ಅವ್ರು ಕೂಡ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ. ಅವರು ಈಗ ಪಟಾಕಿ ಸಿಡಿಸಿ ಅವರು ಸಂಭ್ರಮ ಪಡ್ತಾರೆ. ಅಂದ್ರೆ ಗೆಲುವು ಯಾರ್ದು ಅಂತ ಮತ್ತೊಂದು ಈಗ 28ನೇ ತಾರೀಕು ತಾವು ಪ್ರತಿಭಟನೆ ಎಲ್ಲ ಮಾಡ್ತೀವಿ ಅಂತೆಲ್ಲ ಕರೆ ಕೊಟ್ಟಿದ್ರಿ, ಅದೆಲ್ಲ ಏನಾಗುತ್ತೆ ಅಂತ? The Age School admissions are open, जहां तालीम से बनेगा आपके बच्चे का रोशन कल. At Noble Public School, we ignite the spark of wonder and celebrate every success. Noble Public School, dream big, learn here. ಅವ್ರಿಗೆ ಸಂಪೂರ್ಣವಾಗಿ ಬಂದು ಅವ್ರಿಗೆ ಭಾಷಣ ಮುಖ್ಯ ಕಾರ್ಯಕ್ರಮದ ಅವ್ರು ಉದ್ದೇಶಿಸಿ ಮಾತನಾಡೋದೇ ಬ್ರೇಕ್ ಹಾಕಿದೆ. ಅವ್ರಿಗೆ ನೀವು ಮಾತಾಡ್ಬಾರ್ದು, ಹೋಗ್ರಿ, ಸುಮ್ ಫಿಸಿಕಲಿ ಇರ್ರಿ, ನೀವು ಮಾತಾಡಂಗಿಲ್ಲ ಅಂತ ಹೇಳಿದ್ಮೇಲೆ ಅದು ಹೆಂಗೆ ಜಯ ಆಯ್ತದ? ಇದು ಸಣ್ಣ ಹುಡುಗರಿಗೂ ತಿಳಿಯ ಮಾತದ ಅಲ್ಲ. ಅವ್ರ ಕ್ಷಮೆ ಕೇಳುವವರೆಗೂ ನಮ್ಮ ಹೋರಾಟ ನಿರಂತರವಾಗಿರುತ್ತೆ. 28ನೇ ತಾರೀಕು ಹೋರಾಟ ಕರೆ ಕೊಟ್ಟಿದ್ರಲ್ಲ, ಅದು ಏನಿರುತ್ತೆ ರೂಪರೇಷೆ ಆಗಿರುತ್ತೆ? ಈಗ ಪರಮ ಪೂಜ್ಯರು ನಾವೆಲ್ಲ ನಿರ್ಣಯ ತಗೊಂಡ ಪ್ರಕಾರ ಇದು ವ್ಯಕ್ತಿಗತವಾಗಿ ನಾವು ಯಾರೂ ತಗೊಂಡಿಲ್ಲ. ಬಸವಣ್ಣನವರಿಗೆ ಮತ್ತು ಬಸವ ತತ್ವ ಪ್ರಚಾರ ಮಾಡ್ತಕ್ಕಂಥವ್ರು ತಾಲಿಬಾನ್ ಎಂದಿರೋದ್ರಿಂದ ಇಲ್ಲಿ ಕೋರ್ಟ್ನಲ್ಲಿ ಹೋಗಿರ್ತಕ್ಕಂಥ ವಿಷಯ ಇದು ಬಸವ ತತ್ವದ ಗೆಲುವಾಗಿದೆ. ನಮಗೇನು ಬೇಕಾಗಿತ್ತು, ಕನ್ನೇರಿ ಸ್ವಾಮಿಗಳು ಇಲ್ಲಿವರೆಗೂ ಮಾತಾಡಿರ್ತಕ್ಕಂಥದ್ದು ಏನಂತಂದರೆ, ಅವರು ಕೆಟ್ಟ ಪದಗಳನ್ನು ಮಾತಾಡಿ ಇಡೀ ಸಮಾಜಕ್ಕೆ ಅವ್ರೇನು ಸಂಸ್ಕಾರ ಕೊಡ್ತಾರೆ ಅನ್ನೋದು ಬಹಳ ಮುಖ್ಯ ಆಗಿತ್ತು. ಅದಕ್ಕಾಗಿ ಧ್ಯಾನ ಮಾಡ್ರಿ ಅಂತೇಳಿ ಸುಪ್ರೀಂ ಕೋರ್ಟ್ ಹೇಳಿದೆ. ಅವರು ವೈಯಕ್ತಿಕವಾಗಿ ಅದನ್ನು ಸ್ವೀಕಾರ ಮಾಡಲಿಲ್ಲ. ಅದೇ ಮತ್ತೆ ಸರ್ವೋಚ್ಚ ನ್ಯಾಯಾಲಯ ಹೈಕೋರ್ಟ್ ಏನಾಗಿದೆ ಅಂತ ಹೇಳಿದೆ ಅಂತಂದ್ರೆ, ಈಗ ನೀನು ಧ್ಯಾನ ಮಾಡ್ರಿ ಅಂತ ನಾವು ಹೇಳಿದ್ರೆ ಕೇಳ್ತಿಲ್ಲ, ಅದೇ ಕಾನೂನುಬದ್ಧವಾಗಿ ಹೇಳ್ಬೇಕಂತ ಇವತ್ತು ಧ್ಯಾನ ಮಾಡಿಸ್ಲಿಕ್ಕೆ ಬಾಯಿ ಮುಚ್ಚಿಕೊಂಡು ಕೂಡಿಸಿದೆ. मेहनत का इनाम ₹2,00,000, 12 साल फ्री एजुकेशन सिर्फ अलमीन इंग्लिश मीडियम प्राइमरी और हाई स्कूल बसवकलिया। आज ही एडमिशन करें। स्काई सनशाइन स्कूल, स्टेप टुवर्ड्स बेटर फ्यूचर, एडमिशंस आर ओपन। ಅದಕ್ಕೆ ನಮ್ಮ ಈ ಬೀದರ್ ಭಾಷೆಯಲ್ಲಿ ಗಪ್ ಚಿಪ್ ಅಂತಾರಲ್ಲ, ಹಂಗೆ ಅಂದ್ರೆ ಬಸವ ಕಲ್ಯಾಣಕ್ಕೆ ಬರಬೇಕಾದ್ರೆ ಕನ್ನೇರಿ ಸ್ವಾಮಿಗಳು ಬಾಯಿ ಮುಚ್ಕೊಂಡು ಬರಬೇಕು ಅಂತ. ಯಾಕಂದ್ರೆ ಇದು ತತ್ವದ ನೆಲ. ಶರಣರು ಮಾತೆಂಬುದು ಜ್ಯೋತಿರ್ಲಿಂಗ ಅಂತಾರೆ. ಮಾತೆಂಬುದು ಜ್ಯೋತಿರ್ಲಿಂಗ ಅಂತ ಯಾಕಂದ್ರು, ಆ ಮಾತಿನಲ್ಲಿ ಸತ್ಯ ಇರಬೇಕು, ತತ್ವ ಇರಬೇಕು, ಆತ್ಮಸಾಕ್ಷಿ ಆಗಿರ್ತಕ್ಕಂಥ ಮಾತುಗಳಿರ್ಬೇಕು.
ಆತ್ಮಸಾಕ್ಷಿ ವಂಚನೆ ಮಾಡ್ಕೊಂಡಿರ್ತಕ್ಕಂಥ ಮಾತುಗಳಿಗೆ ಬ್ರೇಕ್ ಹಾಕಿದೆ. ಅದು ಬಸವ ತತ್ವದ ಗೆಲುವು. ಬಹುಶಃ ನನಗೆ ಅನಿಸ್ತದೆ ಇದು ಬಸವಣ್ಣನವರೇ ಈ ರೀತಿಯಾಗಿರ್ತಕ್ಕಂಥ ಆದೇಶವನ್ನು ಮಾಡಿಸಿರೋಣ ಅಂತ ತಿಳ್ಕೊಂಡು ಅನಿಸ್ತಾ ಇದೆ. ನಾವು ಯಾವುದೇ ಕಾರ್ಯಕ್ರಮದ ವಿರೋಧ ಇದ್ದಿಲ್ಲ, ಸ್ಥಳೀಯ ಆಯೋಜಕರಿಗೂ ನಮ್ಗೆ ಯಾರ್ದು ವಿರೋಧ ಇದ್ದೆ. ನಮ್ಗೆ ವಿರೋಧ ಇದ್ದಿದ್ದೇ ಕನ್ನೇರಿ ಸ್ವಾಮೀಜಿ ಅವ್ರು ಬರಬಾರ್ದು. ಯಾಕ ಅದಕ್ಕೂ ಕಾರಣ ಹೇಳ್ತೇವೆ, ಅವರು ಅವಾಚ್ಯ ಶಬ್ದಗಳಿಂದ ಮತ್ತು ಬಸವ ತಾಲಿಬಾನಿಗಳಂತ ಬೈದಿದ್ರು. ಅದಕ್ಕೆ ಅವ್ರು ಈ ನೆಲದಾಗ ಬರಬಾರ್ದು ಅಂತಿತ್ತು. ಇದನ್ನೇ ಕೋರ್ಟ್ ಎತ್ತಿ ಹಿಡಿದು, ನೀವು ಹೋಗ್ಲಿಕ್ಕೆ ಪರ್ಮಿಷನ್ ಆದ್ರ ನಿಮಗೆ ಮಾತಾಡ್ಲಿಕ್ಕೆ ಪರ್ಮಿಷನ್ ಇಲ್ಲ, ನೀವು ಭಾಷಣ ಮಾಡಂಗಿಲ್ಲ, ನೀವು ಬೈಟ್ಸ್ ಕೊಡಂಗಿಲ್ಲ, ನೀವು ಪತ್ರಿಕೆ ಮಾಧ್ಯಮವನ್ನು ಉದ್ದೇಶಿಸಿ ಮಾತನಾಡಂಗಿಲ್ಲ, ಎಲ್ಲಕ್ಕೇನೆ ನಿರ್ಬಂಧ ಹಾಕ್ಯಾರ. ಮತ್ತು ಅವ್ರು ಬಂದು ಸುಮ್ಮನೆ ಕುಂತು ಎಲ್ಲರದು ನೋಡಿ ಹೋಗ್ಬೇಕಷ್ಟೇ. ಈ ಕಾರ್ಯಕ್ರಮದಾಗ ಏನು ಕಳೆ ಉಳಿತೀಗ? ಅದು ನಮ್ಮ ಗೆಲುವೇ ಅದಾದು. ಅವ್ರಿಗೆ ಮಾತಾಡ್ಲಿಕ್ಕೆ ಅವಕಾಶ ನಮಗೆ ಕನ್ನೇರಿ ಸ್ವಾಮಿಗಳು ಬಸವ ಭಕ್ತರ ಗೆಲುವದ ಇದು. ಕನ್ನೇರಿ ಸ್ವಾಮಿಗಳು ವ್ಯಕ್ತಿ ಬಗ್ಗೆ ಇರಲಿಲ್ಲ, ನಮ್ಗೆ ಅವ್ರ ವ್ಯಕ್ತಿತ್ವದ ಬಗ್ಗೆ ನಮ್ದು ಹೋರಾಟ ಇತ್ತು.